शेर अर्ज करना चाहूंगा। चिरागों के हिफाजत करते करते हवाओं को रुख बदलना आ गया। चिरागों के हिफाजत करते करते हवाओं को रुख बदलना आ गया। अब कितनी आग बरसाएगा सूरज, हमें शोलों पे चलना आ गया, हमें शोलों पे चलेगा। कुछ साथियों ने रविशंकर गुरुजी को नौजवानों के लिए एक पैगाम मांगा। मैं कहना चाहूंगा नौजवानों के लिए, संघर्ष के साए में असली जवानी पलती है, संघर्ष के साए में असली जवानी पलती है। इतिहास उधर झुक जाता है और जवानी चलती है, जवानी चलती है। ಮುಸ್ಲಿಂ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಆಶ್ರಯದಲ್ಲಿ 2024 ಬಿಸಿನೆಸ್ ಸಮಿತಿಯ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಂದೇಶ ಕೊಟ್ಟಂತಹ ಜನಪ್ರಿಯ ನಾಯಕರು, ವಿಧಾನಸಭೆ ಅಧ್ಯಕ್ಷರಾದ ಸನ್ಮಾನ್ಯ UT ಖಾದರ್ ಅವರೇ, ಮಂತ್ರಿಗಳಾದ ಸನ್ಮಾನ್ಯ ಶರಣಬಸಪ್ಪ ದರ್ಶನಪುರ ಅವರೇ, ಕಾಸಿಯನ್ ಅಧ್ಯಕ್ಷರಾದ ಶಶಿಧರ್ ಶೆಟ್ಟಿ ಅವರೇ, PTI ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಆರಿಫ್ FM ರವರೇ, ಅಫ್ಸರ್ ಪಾಷಾ ರವರೇ, ತಾಹಿರ್ ಶರೀಫ್ ರವರೇ, ಹಾಫೀಜ್ ರವರೇ, ವಹೀದ್ ರವರೇ, SM ಹುಸೇನ್ ರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಬಹಳ ರಂಜಿತವಾಗಿ ಮಾಸ್ಟರ್ ಆಫ್ ಸೆರೆಮನಿ ಮಾಡಿದ ಆಸಿಫ್ ರವರೇ, ಎಲ್ಲ ಇಂಡಸ್ಟ್ರಿಯ ಮಾಲೀಕಗಳೇ, ಮಹಿಳೆಯರೇ, ಯುವಕ ಮಿತ್ರರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಬಹಳ ಸಂತೋಷದಿಂದ ಇವತ್ತು ಕಾರ್ಯಕ್ರಮ ಭಾಗಿಯಾಗಿದೆ. ಈಗಾಗಲೇ ರವಿಶಂಕರ್ ಗುರೂಜಿ ಅವರು, UT ಖಾದರ್ ಅವರು ಹಾಗೂ ಮಂತ್ರಿಗಳು ಅವರ ಸಂದೇಶ ಕೊಟ್ಟಿದ್ದಾರೆ. ಮುಸ್ಲಿಂ ಇಂಡಸ್ಟ್ರೀಸ್ ಅಸೋಸಿಯೇಷನ್ 14 ವರ್ಷಗಳ ಹಿಂದೆ ಸ್ಥಾಪನೆ ಆಗಿ ಅದರ ಮೂಲಕ ಸುಮಾರು 600 ಘಟಕಗಳು, ನಮ್ಮ ಇಂಡಸ್ಟ್ರೀಸ್ಗಳು ಇದ್ರ ಮೂಲಕ ಸ್ಥಾಪನೆ ಆಗಿದೆ. ಮುಸ್ಲಿಂ ಇಂಡಸ್ಟ್ರಿ ಅಸೋಸಿಯೇಷನ್ಗೆ ನಾನು ಧನ್ಯವಾದವನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಜವಾಗ್ಲೂ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇದು 2ನೇ ಸಮಿಟ್. ಈಗಾಗಲೇ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿಗಳ ಸಂಜೆ ಬರುವಂತ ಸಾಧ್ಯತೆ ಕೂಡ ಇದೆ. ಈ ಕಾರ್ಯಕ್ರಮಕ್ಕೆ ಒಂದು ಸಂದೇಶ ಕೊಟ್ಟಿದ್ದೀರಾ. ಅಲ್ಪಸಂಖ್ಯಾತರು ವಿಶೇಷವಾಗಿ ಇಂಡಸ್ಟ್ರೀಸ್ ಡೆವಲಪ್ ಮಾಡಲಿ ಮುಂದೆ ಬಂದಿದ್ದಾರೆ. ಸಾಕಷ್ಟು ಮಹಿಳೆಯರು ಕೂಡ ಬಂದಿದ್ದಾರೆ. ಅವರು ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದ್ರ ಮೂಲಕ ಏನು ಬಿಸ್ನೆಸ್ ಮಾಡ್ಬೇಕಂತ ಏನು ಹಂಬಲ ಇದೆ, ಇಂಡಸ್ಟ್ರೀಸ್ ಮಾಡ್ಬೇಕಂತ ಏನು ನಿಮ್ಮ ಚಿಂತನೆ ಇದೆ, ನಿಜವಾಗ್ಲೂ ಒಂದು ಅರ್ಥಪೂರ್ಣ, ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ. ಅದೇ ಇಂಡಸ್ಟ್ರೀಸ್ ತೋರಿಸ್ಬೇಕಂದ್ರೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಪಡ್ಬೇಕಾಗ್ತದೆ. ಯಾವುದೇ ಬಿಸ್ನೆಸ್ ಸಣ್ಣದಿಲ್ಲ, ದೊಡ್ಡದಿಲ್ಲ. ಆದ್ರೆ ಕಷ್ಟಪಟ್ಟು ಯಾವ ಕೆಲಸ ತಾವು ತಗೊಳ್ತೀರಾ ಅದು ಪ್ರಾಮಾಣಿಕವಾಗಿ ಕಷ್ಟದಿಂದ ಮಾಡಿದ್ರೆ ಅದರಿಂದ ಸಂಪೂರ್ಣ ಪ್ರತಿಫಲ ನಿಮಗೆ ಸಿಗುತ್ತೆ ಅಂತ ಹೇಳೋದು ಬಯಸ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ತಮಗೆಲ್ಲ ಶುಭವಾಗ್ಲಿ. ಒಂದಿನ ದಿನಗಳನ್ನ ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ, ಸಾಕಷ್ಟು ಸಮಯ ಆಗಿದೆ. ಈ ಸಮಿಟ್ ಮೂಲಕ ಬಿಸ್ನೆಸ್ಗೆ ಇನ್ನೂ ಹೆಚ್ಚು ಶಕ್ತಿ ಸಿಗ್ಲಿ. ಅದ್ರ ಮೂಲಕ ನಮ್ಮ ಕಾರ್ಖಾನೆಗಳಿಗೆ, ತಾವು ಚಿಂತನೆಗಳಿಗೆ ಎಲ್ಲ ಸಹಕಾರ ನಮಗೆ ಸಿಗ್ಲಿ. ನಮಗೆ ಸಂಪೂರ್ಣ ಬೆಂಬಲ ನಾವು ಕೊಡ್ತೀವಿ ಅಂತ ಮಾತನ್ನು ಹೇಳ್ತಾ, 7 ತಿಂಗಳ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಈ ರಾಜ್ಯನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ 5 ವರ್ಷ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ DK ಶಿವಕುಮಾರ್ ನಾಯಕತ್ವದಲ್ಲಿ ಒಂದು ಒಳ್ಳೆ ಸರ್ಕಾರ ಕರ್ನಾಟಕ ನಡೀತಾ ಇದೆ. ಸರ್ವರಿಗೂ ಸಮಪಾಳು ನಮ್ಮ ಸಂಕಲ್ಪ. ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡುವುದು ನಮ್ಮ ಪ್ರತಿಜ್ಞೆ. ಅದೇ ರೀತಿ ಇಂಡಸ್ಟ್ರಿಗಳಿಗೆ ಸಂಪೂರ್ಣ ಬೆಂಬಲ ನಮ್ಮ ಸರ್ಕಾರ ಕೊಡುತ್ತೆ. ನಿಮ್ಮ ಪರವಾಗಿ ನಾವು ಇದ್ದೀವಿ. ಕರ್ನಾಟಕ ಸರ್ಕಾರ ವಿಶೇಷವಾಗಿ ಏನು ಹೊಸ ಘಟಕಗಳು ತಾವು ಮಾಡ್ತೀರಾ, ತಾವೇನು ಸಬ್ಸಿಡಿ ಕೇಳ್ತೀರಾ, ಹಾಗೂ ಈ ಇಂಡಸ್ಟ್ರಿ ಅಭಿವೃದ್ಧಿಗೆ ಏನೆಲ್ಲ ಕೆಲಸ ಮಾಡಬೇಕು ಅದಕ್ಕೆ ನಮ್ಮ ಸರ್ಕಾರ ಬದ್ಧ ಅಂತ ಹೇಳೋ ಮಾತನ್ನು ಹೇಳಿ 12 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.